jingle all the way. Merry Christmas ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ನಮ್ಮ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಿಂದ. ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಂತಾ ತಾತ ಬರ್ತಾರೆ, ಎಲ್ರಿಗೂ ಗಿಫ್ಟ್ನ ಕೊಡ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಸರ್ಪ್ರೈಸ್ ಗಿಫ್ಟ್ನ ಯಾರ ಮೂಲಕ ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತಾಗಬೇಕಾ, ತಿಳ್ಕೊಬೇಕಾ? ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್ ರೂಪಾ. ಹಾಯ್, ಹ್ಯಾಪಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್. ಗಿಫ್ಟ್ ತಂದಿದ್ಯಾ? ಏನು ಕೊಟ್ಟು ಕಳಿಸಿದ್ರು ನಮ್ಮ ಸಾಂತಾ ತಾತ? ನೀನೇ ಹೋಗಿ ಮಾಡ್ಕೊಟ್ಬಿಡು ಅಂತ ಹೇಳಿದ್ರು. ನೀನೇ ಮಾಡ್ಕೊಟ್ಬಿಡು ಅಂತ ನಿನ್ನೇ ಕಳಿಸ್ಬಿಟ್ರಾ? ನನ್ನನ್ನೇ ಕಳಿಸ್ಬಿಟ್ರು. ನೀನು ಹೋಗಿ ಅವ್ರಿಗೆ ಏನು ಬೇಕೋ ಮಾಡ್ಕೊಡು ಅಂತಂದ್ರು. ಸೊ ನೀನೇ ನಮ್ ಗಿಫ್ಟ್. ಹಂಗೆ ಅನ್ಕೋ. ಸರಿ, ಏನ್ ಮಾಡ್ತಿದ್ಯಾ ಹಾಗಾದ್ರೆ? ಇವತ್ತು ಸ್ಪೆಷಲ್ ಆಗಿ ಚಾಕ್ಲೇಟ್ ಫ್ರೂಟ್ ಕೇಕ್ ಹೇಳ್ಕೊಡ್ತಾ ಇದೀನಿ. ವಾವ್! ಸೊ ಕ್ರಿಸ್ಮಸ್ ಅಂದ್ರೆ ಹೇಳಿದ್ನಲ್ಲ ಆಗ್ಲೇ, ಕ್ರಿಸ್ಮಸ್ ಸ್ಪೆಷಲ್ ಇಸ್ ಕೇಕ್. ಸೊ ಇವತ್ತು ಸ್ಪೆಷಲ್ ಆಗಿರುವಂತಹ ಚಾಕ್ಲೇಟ್ ಫ್ರೂಟ್ ಕೇಕ್. ಹೌದು, ಅದು ಎಗ್ಲೆಸ್. ನಿಂಗೆ ಗೊತ್ತಿರಂಗೆ ನಾ ಯಾವಾಗ್ಲೂ ಎಗ್ಲೆಸ್ಸೇ ಮಾಡೋದು. ಸರಿ, ಓಕೆ. ರಿಚ್ ಆಗಿರುತ್ತೆ, ಅದು ಮಾತ್ರ ರಿಚ್ ಆಗಿರುತ್ತೆ. ಸೊ ಒಂದು ಆಸ್ ಯೂಶುವಲ್ ಕೇಕು ಕ್ರಿಸ್ಮಸ್ ಗಿಫ್ಟ್. ಇನ್ನೊಂದು ಗಿಫ್ಟಾ ಆಮೇಲೆ ಹೇಳ್ತೀನಿ. ಸಸ್ಪೆನ್ಸ್. ಸರಿ, ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡು. ಇದಕ್ಕೆ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಕೋಕೋ ಪೌಡರ್, ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ, ವೆನಿಲಾ ಎಸೆನ್ಸ್, ಹಾಲು, ಬೆಣ್ಣೆ ಹಾಗೂ ಕಂಡೆನ್ಸ್ಡ್ ಮಿಲ್ಕ್. ಇಷ್ಟೇ? ಅಷ್ಟೇ. ಆಮೇಲೆ ಬಟರ್ ಪೇಪರ್. ಓಕೆ. ಇದು ಓವನ್ ಇದ್ದವರು ಓವನಲ್ಲೂ ಮಾಡ್ಬೋದು, ಇಲ್ಲ ಅಂದ್ರೆ ಆಸ್ ಯೂಶುವಲ್ ನಾನು ಕುಕ್ಕರಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದ್ರೊಳಗೂ ಮಾಡ್ಬೋದು. ಸರಿ, ಶುರು ಮಾಡೋಣ. ಕೇಕ್ ಅಂದ್ರೆ ಯೂಶುವಲಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಲ್ವಾ? ಪ್ರೊಸೀಜರ್ ಜಾಸ್ತಿ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ, ಬಟ್ ತುಂಬಾ ಸಿಂಪಲ್, ಎಲ್ಲರೂ ಮಾಡ್ಬೋದು. ಸರಿ, ಓಕೆ. ಒಂದು ಸ್ಪೂನ್ ಕೊಡು. ಇದಕ್ಕೆ ಒಂದು ಅಳತೆ ಇದೆ. ಆಸ್ ಯೂಶುವಲ್ ಕೇಕ್ ಅಂದ್ರೆ ಅಳತೆ ಇರಲೇಬೇಕು. ಅಳತೆ ಇಲ್ಲ ಅಂತಂದ್ರೆ ಚೆನ್ನಾಗಿ ಬರೋದಿಲ್ಲ. ಓಕೆ. ಈಗ 200 ಗ್ರಾಮ್ಸ್ ಮೈದಾ ತಗೊಂಡ್ರೆ 200 ಗ್ರಾಮ್ಸ್ ಕಂಡೆನ್ಸ್ಡ್ ಮಿಲ್ಕ್ ತಗೋಬೇಕು. ಓಕೆ. ಈಗ ಮೈದಾ ನಾವು ಆಸ್ ಯೂಶುವಲ್ ಜರಡಿ ಹಿಡ್ಕೊಂಡ್ಬಿಡ್ಬೇಕು. ಕೇಕ್ ಮಾಡ್ಬೇಕಾದ್ರೆ ಒಂದು ಗಮನದಲ್ಲಿರ್ಬೇಕು, ಯಾವಾಗ್ಲೂ ಜರಡಿ ಹಿಡ್ಕೋಬೇಕು. ಜರಡಿ ಹಿಡ್ಕೊಂಡ್ರೆ 2 ಸತಿ ಜರಡಿ ಹಿಡ್ಕೊಂಡ್ರೆ ಫ್ಲಫಿನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಜರಡಿ ಹಿಡ್ಕೋಬೇಕು. ಈಗ 1/4 ಚಮಚ ಸೋಡಾ, 1/4 ಚಮಚ ಬೇಕಿಂಗ್ ಪೌಡರ್, ಓಕೆ, ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಕೋಕೋ ಪೌಡರ್. ಎಲ್ಲ ಒಟ್ಟಿಗೆ ಜರಡಿ ಹಿಡ್ಕೋಬೇಕಾ? ಹೌದು, ಈ ತರ ಜರಡಿ ಹಿಡ್ಕೊಬೇಕು. ಕ್ರಿಸ್ಮಸ್ಗೆ ನಿಮ್ಮನೇಲೂ ಕೇಕ್ಸ್ ಮಾಡ್ತೀರಾ ಅಥವಾ ಹೆಂಗೆ? ಕ್ರಿಸ್ಮಸ್ ಅಂತೇನಿಲ್ಲ, ನನಗೆ ನನ್ನ ಮಕ್ಳು ಯಾವಾಗ ಕೇಳ್ತಾರೋ ಅವಾಗ ಕೇಕ್ ಮಾಡ್ಕೊಡ್ತೀವಿ ಅಷ್ಟೇ. ಆಚೆನ ತರದ್ ಕಡಿಮೆ. ಸೊ ವೆರೈಟೀಸ್ ಆಫ್ ಕೇಕ್ಸ್ ಆಗ್ತಾ ಇರುತ್ತೆ ನೋಡು. ಕ್ಲೀನಾಗೆ ಈ ತರ ಹಿಂಗೆ ಜರಡಿ ಇಟ್ಕೋಬೇಕು. ಆಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕಿ ಜರಡಿ ಹಿಡಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸು ಕೂಡ ಆಗುತ್ತೆ ಅಲ್ಲ ಒಟ್ಟಿಗೆ. ಈಗ ನೋಡು, ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗೇನ್ ಮಾಡೋಣ, ಎಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ಈಗೇನು ಹಾಲು ಹಾಕೋಬೇಕು, ಕಂಡೆನ್ಸ್ಡ್ ಮಿಲ್ಕ್ ಹಾಕೋಬೇಕು ಆ ಥರ ಏನಿಲ್ಲ. ಎಗ್ಲೆಸ್ ಅಲ್ಲಿ ತುಂಬಾ ಸುಲಭ. ಓಕೆ. ಟೂಟಿ ಫ್ರೂಟಿ ಮತ್ತೆ ಡ್ರೈ ಫ್ರೂಟ್ಸ್ ಇದಿಷ್ಟು ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಈಗೇನ್ ಮಾಡೋಣ, ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್. ಈಗ ಕಂಡೆನ್ಸ್ಡ್ ಮಿಲ್ಕ್ ಯಾಕೆ ಹಾಕೋತಾ ಇದೆಯಾ? ಸಕ್ಕರೆ ಹಾಕೋಬಹುದಲ್ವಾ? ಹಾಕೋಬಹುದು. ಇದು ಎಗ್ಲೆಸ್ ಅಂತ ಹೇಳಿದ್ನಲ್ಲ, ಯೂಶಲಿ ಎಗ್ಲೆಸ್ಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತೀವಿ. ಓಕೆ. ಈಗ ವೆನಿಲಾ ಎಸೆನ್ಸ್, ಮತ್ತೆ 100 ಗ್ರಾಮ್ಸ್ ಆಗಷ್ಟು ಬೆಣ್ಣೆ, 100 ಗ್ರಾಮ್ ಆಗಷ್ಟು ಬೆಣ್ಣೆ. ಇದು ಕರಗಿಸ್ಬಿಟ್ಟು ಹಾಕೋಬಹುದು, ಹಾಗೇನು ಹಾಕೋಬಹುದು. ಹೌದಾ? ಏನ್ ತೊಂದ್ರೆ ಇಲ್ಲ. ಅಂತ ಡಿಫ್ರೆನ್ಸ್ ಅನ್ಸಲ್ಲ. ಯೂಶಲಿ ಏನ್ ಮಾಡ್ತಾರೆ, ಬೆಣ್ಣೆ ಕಂಡೆನ್ಸ್ಡ್ ಮಿಲ್ಕ್ ನ ಬೀಟ್ ಮಾಡ್ಕೊಂಡು ಹಾಕೊಳ್ತಾರೆ. ಇದು ಈ ತರ ಹಾಕೊಂಡ್ರು ಪರವಾಗಿಲ್ಲ. ಬಟ್ ಏನಂದ್ರೆ ತುಂಬಾ ಬೀಟ್ ಮಾಡಬಾರ್ದು. ಈಗ ನಾನು ಪ್ರೀ ಹೀಟ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಓವನ್ ಇದೆಯಲ್ಲ, ಪ್ರೀ ಹೀಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದಾ? ಸರಿ.
ಸ್ಪ್ಯಾಚುಲ ಕೊಡ್ತೀಯ? ಯಾಕೆ ಪ್ರೀ ಹೀಟ್ ಮಾಡ್ಕೊಂಡೆ? ಯೂಶಲಿ ಕೇಕ್ಸ್ ಮಾಡ್ಬೇಕಾದ್ರೆ ಮೊದಲು ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ನೀ ಹಾಗೆ ಹೋಗಿಟ್ಟ ಅಂತಂದ್ರೆ ಯಾಕಂದ್ರೆ ತಣ್ಣಗಿರುತ್ತಲ್ಲ, ರೈಸ್ ಆಗೋದಿಲ್ಲ. ಪ್ರೀ ಹೀಟ್ ಮಾಡಿದಾಗ ಅದು ಹೀಟ್ ಆಗಿರುತ್ತೆ, ಕೇಕ್ ಚೆನ್ನಾಗಿ ರೈಸ್ ಆಗಿ ಬರುತ್ತೆ ಅಂತ. ಪಿಜ್ಜಾ ಕೂಡ ಮಾಡ್ಬೇಕಾದ್ರೆ ಪ್ರೀ ಹೀಟ್ ಮಾಡಿ, ಯಾವುದೇ ಮಾಡಬೇಕಾದ್ರೂ ಓವನ್ ಅಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳೇಬೇಕು. ಓ ಸರಿ. ಓಕೆ, ಈಗ ನೋಡಿ ನಾವು ಬೆಣ್ಣೆ ಹಾಕೊಂಡಿದೀವಲ್ಲ, ಹಿಂಗ್ ಮಿಕ್ಸ್ ಮಾಡ್ಕೊಂಬಿಡೋಣ. ನೀ ಇದಕ್ಕೆ ಈ ತರ ಮಿಕ್ಸ್ ಮಾಡಕ್ ಏನೋ ಹೆಸರು ಹೇಳಿದೆಯಲ್ಲ, ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಂತಾರೆ. ಓಕೆ ಓಕೆ. ಈ ತರ ಹಿಂಗ್ ಹಾಕೊಂಡು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡಿದೀವಿ, ಬೆಣ್ಣೆ ಹಾಕೊಂಡಿದೀವಿ, ಕಟ್ ಅಂಡ್ ಫೋಲ್ಡ್ ಮೆಥಡ್ ಹಾಕೋಬೇಕು. ಮತ್ತೆ ಹಾಲು, ಓಕೆ, ಹಾಲು ನೋಡ್ಕೊಂಡು ಎಷ್ಟು ಬೇಕೋ ನೋಡ್ಕೊಂಡು ಬೀಟ್ ಮಾಡ್ಕೋಬೇಕು. ಇದು ನೋಡಿ ಈ ತರ ಕಟ್ ಅಂಡ್ ಫೋಲ್ಡ್ ಮೆಥಡ್ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ಈ ತರ ಹಿಂಗೆ ಎತ್ತಾಗ ಫ್ಲೋ ಆಗ್ಬೇಕು. ಹಾ, ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ನೋಡು ಡ್ರಾಪ್ ಆಗ್ಬೇಕು. ಹಾ, ಅದಾಗೆ ಡ್ರಾಪ್ ಮಾಡ್ಬೇಕು. ನಾವು ಫೋರ್ಸ್ಫುಲ್ ಆಗಿ ಹಾಕೋದಲ್ಲ, ಅದಾಗೆ ಡ್ರಾಪ್ ಆಗ್ಬೇಕು. ಅದಕ್ಕೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತಾರೆ. ಓಕೆ, ಈಗ ನಮ್ಮ ಟಿನ್ಗೆ ಹಾಕೊಂಡ್ಬಿಡೋಣ. ಟಿನ್ಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು, ಇದು ಬಟರ್ ಪೇಪರ್ ಅಂತ ನಿಮ್ಗೆ ಎಲ್ಲ ಸ್ಟೇಷನರಿ ಶಾಪಲ್ಲೂ ಸಿಗುತ್ತೆ. ನಾವು ಈ ತರ ಹಿಂಗೆ ಹಾಕೊಂಡ್ಬಿಡ್ಬೇಕು. ಅದು ಎಲ್ಲ ಕಡೆ ಹಿಂಗೆ ಕೂತ್ಕೋಬೇಕು. ಓಕೆ, ಈಗ ನಾವು ಮಾಡ್ಕೊಂಡಿರೋಂಥ ಬ್ಯಾಟರ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಮತ್ತೆ ಹಾಕೊಂಡ್ಮೇಲೆ ಸ್ವಲ್ಪ ಪ್ಯಾಕ್ ಮಾಡಬೇಕು. ಅದು ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಓ, ಮತ್ತೆ ಇದು ನಾವು ಓವನ್ ಅಲ್ಲಿ ಇಟ್ಟಾಗ 180 ಡಿಗ್ರೀಸ್ ಅಲ್ಲಿ ಅರ್ಧ ಗಂಟೆ ಕಾಲ ಬೇಕು. 30 to 35 ಮಿನಿಟ್ಸ್ ಬೇಕಾಗುತ್ತೆ. 180 ಡಿಗ್ರಿ ಅಲ್ಲ? 180 ಡಿಗ್ರೀಸ್ ಅಲ್ಲೇ ಇಡಬೇಕು. ಓಕೆ, ಅರ್ಧ ಗಂಟೆ ಸಾಕು. ಸಾಕಾಗಿಲ್ಲ ಅಂತಂದ್ರೆ ಒಂದ್ 5-10 ನಿಮಿಷ ಆ ಕಡೆ ಈ ಕಡೆ ಇದಾಗುತ್ತೆ. ಓಕೆ, ಈಗ ನಾವು ಮೊದಲೇ ಓವನ್ ಆನ್ ಮಾಡಿ ಪ್ರೀ ಹೀಟ್ ಮಾಡಕ್ ಶುರು ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡೋ ಹೊತ್ತಿಗೆ ಅದು ಪ್ರೀ ಹೀಟ್ ಆಗಿರುತ್ತೆ. ಹೌದು ಅಲ್ವಾ? ಯಾಕಂದ್ರೆ ನಾವು ಸೋಡಾ ಆಮೇಲೆ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿ ರೇಸ್ ಆಗಿ ಬರುತ್ತೆ. ನೋಡು, ಮಾಡಿದ ತಕ್ಷಣ ಚೂರ್ ಹಿಂಗ್ ಟ್ಯಾಪ್ ಮಾಡಬೇಕು. ಓಕೆ, ಟ್ಯಾಪ್ ಮಾಡಿದಾಗ ಅದೇನಾಗುತ್ತೆ, ಸೆಟ್ಲ್ ಆಗುತ್ತೆ. ಕರೆಕ್ಟ್, ಗಾಳಿ ತುಂಬಿಕೊಳ್ಳಲ್ಲ. ಹಾ 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 ಹಾ. ಸರಿ, ಇದು ಇಟ್ಬಿಡೋಣ. ಇದು ಹಾಫ್ ಅನ್ ಅವರ್ ಇಟ್ಟಿದ್ದೀನಿ. ಸೊ ಅಲ್ಲಿವರೆಗೂ ನೀನ್ ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಕ್ರಿಸ್ಮಸ್ ಕೇಕ್ ಬೇಕಂದ್ರೆ. ಓಕೆ, ಈಗ ಹೇಳು, ಈ ಕೇಕ್ ಅಲ್ಲದೆ ಬೇರೆ ಇನ್ನ ಯಾವ್ಯಾವ ಕೇಕ್ ಮಾಡ್ತೀಯಾ? ನಾನು ವೆರೈಟೀಸ್ ಮಾಡ್ತೀನಿ, 1-2 ಅಂತಲ್ಲ. ಈ ಚೋಕೋ ಪೌಡರ್ ಹಾಕಿ ಚಾಕ್ಲೇಟ್ ಕೇಕ್, ಆಮೇಲೆ ಚಾಕ್ಲೇಟ್ ಟ್ರಫಲ್ ಕೇಕ್, ಆಮೇಲೆ ಪ್ಲಮ್ ಕೇಕ್, ವೆರೈಟೀಸ್ ಏನ್ ಸಿಗುತ್ತೆ. ಆರೆಂಜ್ ಕೇಕು, ಆರೆಂಜ್ ಮರ್ಮಲೇಡ್ ಕೇಕು, ಪೈನಾಪಲ್, ವೆನಿಲಾ. ಓಕೆ, ನೀನ್ ಹೇಳಿದ್ರೆ ಹಿಂಗೆ ಲಿಸ್ಟ್ ಹೋಗ್ತಾ ಇರುತ್ತೆ. ಓಕೆ, ಸಿಕ್ಕಾಪಟ್ಟೆ ಡೀಟೇಲ್ ಕೊಟ್ಟಿದ್ಯಾ ಕೇಳಿದ ತಕ್ಷಣ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಲಿ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಸೊ ಎಲ್ಲರೂ ಮನೇಲೂ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೆಲೆಬ್ರೇಷನ್ ಜೊತೆಲಿ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೀರಾ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನಾನಂತೂ ಅರ್ಧ ಗಂಟೆ ಕಾಯೋದ್ರಲ್ಲಿ ಯಾವುದೇ ಬೇಜಾರಿಲ್ಲದೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಖುಷಿಯಿಂದ ಅವಳು ಅಷ್ಟು ಪ್ರೀತಿಯಿಂದ ಕೇಕ್ ಮಾಡ್ಕೊಡ್ತಾ ಇದ್ದಾಳೆ ಕ್ರಿಸ್ಮಸ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ತುಂಬಾ ಬೆಣ್ಣೆ ಹಚ್ಚಿದ್ಯಾ? ನಾನು ಬೆಣ್ಣೆ ಹಚ್ಚಿರೋದನ್ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ದು. ಬಿಸಿ ಇರುತ್ತೆ, ಕೈ ಸುಟ್ಕೋಬೇಡ, ಹುಷಾರು. ಆಮೇಲೆ ನೆಕ್ಸ್ಟ್ ರೆಸಿಪಿ ಮಾಡ್ಕೊಡ್ಬೇಕಲ್ಲ. ವಾವ್, ಪ್ಲಂಪಿ ಸಕ್ಕತ್ತಾಗಿದೆಲ್ಲ. ಚಾಕು ಕೊಡ್ತೀಯಾ? ಚಾಕು ಬೇಕಾ? ಬೇಡ, ಇಲ್ಲೇ ಇಡು. ಆಮೇಲೆ ಇಬ್ರು ಜಗಳ ಆಡ್ತೀವಿ. ಇಲ್ಲಿಡು. ಕೇಕ್ ಕೊಡೋರು ಯಾವತ್ತು ಹಂಗ್ ಮಾಡಲ್ಲ. ಚಾಕು ಕೇಳಿದ್ಯಲ್ಲ. ಲೂಸನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡ್ಕೋಬೇಕಾ? ಟ್ಯಾಪ್ ಮಾಡ್ಕೊಂಡ್ರೆ ನೋಡು, ಈ ಕಡೆ ಹಿಂಗೆಲ್ಲ ಎಡ್ಜಸ್ ಬಿಟ್ರೆ ತೆಗಿಬಹುದು ಅಂತ ಅರ್ಥ. ಓಕೆ, ಸರಿ. ಏನದು ಬಟರ್ ಪೇಪರು ಹಂಗೆ? ಹೌದು, ಬಟರ್ ಪೇಪರ್ ಹಾಕಿದ್ರೆ ರೂಪಾ
ಕ್ಲೀನಾಗಿ ತೆಗಿಯಕ್ ಬರುತ್ತೆ, ಈಸಿಯಾಗಿ ಅದ್ರಲ್ಲ ಅಂಟ್ಕೊಳ್ಳಲ್ಲ ಅಲ್ವಾ? ಅಂಟ್ಕೊಳ್ಳಲ್ಲ. ನೋಡು ಕ್ಲೀನಾಗಿ ಹೆಂಗ್ ಬರುತ್ತೆ ಅವಾಗ. ವಾವ್, ಅದು ಓವನ್ ಇಂದ ತೆಗೆದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಲೇಬೇಕಲ್ವಾ? ಮಾಡ್ಲೇಬೇಕು. ಇದ್ರಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಎಷ್ಟು ಪ್ಲಂಪಿಯಾಗಿ ಬಂದಿದೆ ಅಂದ್ರೆ ನೋಡೋಕೆ ಖುಷಿ ಆಗುತ್ತೆ. ಹೌದು, ನಾನ್ ಮಾಡಿದ್ದು ಅಂತ ಹೇಳ್ಕೊಳಕ್ಕೆ ಇನ್ನೂ ಖುಷಿ ಆಗುತ್ತೆ. ಯಾವ್ದಾದ್ರು ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ ಅಂದ್ರೆ ನಾನ್ ಮಾಡಿದ್ದೀನಿ ಅಂತ ಹೇಳ್ಬಿಡೋದು. ಅಫ್ಕೋರ್ಸ್ ಮ್ಯಾನ್. ಈಗ ಅದಕ್ಕೆ ಗೋಡಂಬಿ ಹಾಕ್ತೀನಿ. ಸೊ ಕ್ರಿಸ್ಮಸ್ ಚಾಕ್ಲೇಟ್ ಫ್ರೂಟ್ ಕೇಕ್ ರೆಡಿ ಆಗಿದೆ. ಒಂದು ಪೀಸ್ ಕಟ್ ಮಾಡಿ ಕೊಟ್ಬಿಡ್ಲಾ? ಆಮೇಲೆ ಕೊಡು ಕೊಡು ಕೊಡು. ಸಖತ್ತಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾರಿ ಕ್ರಿಸ್ಮಸ್. ನೋಡೋರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಲಂಪಿ ಆಗಿರುವಂತಹ ಕೇಕ್ ಸೂಪರ್ ಆಗಿದೆ. ಸೊ ಕ್ರಿಸ್ಮಸ್ ಚಾಕ್ಲೇಟ್ ಫ್ರೂಟ್ ಕೇಕ್ ಇಸ್ ರೆಡಿ. ಮಾಡುವ ವಿಧಾನ: ಮೊದಲು ಮೈದಾ ಹಿಟ್ಟು, ಸೋಡಾ, ಬೇಕಿಂಗ್ ಪೌಡರ್ ಹಾಗೂ ಕೋಕೋ ಪೌಡರ್ ಹಾಕಿ ಜರಡಿ ಮಾಡಿಕೊಳ್ಳಿ. ನಂತರ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್, ಕಂಡೆನ್ಸ್ ಮಿಲ್ಕ್, ವೆನಿಲಾ ಎಸೆನ್ಸ್, ಬೆಣ್ಣೆ ಹಾಗೂ ಹಾಲನ್ನ ಹಾಕಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ನಲ್ಲಿ ಮಿಕ್ಸ್ ಮಾಡಿ. ಈಗ ಕೇಕ್ ಟಿನ್ಗೆ ಬೆಣ್ಣೆ ಸವರಿ ಅದರ ಮೇಲೆ ಬಟರ್ ಪೇಪರ್ ಇಟ್ಟು ಕೇಕ್ ಮಿಶ್ರಣವನ್ನ ಅದರಲ್ಲಿ ಹಾಕಿ ಓವನ್ ನಲ್ಲಿ ಇಟ್ಟು 180 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 30 ರಿಂದ 35 ನಿಮಿಷ ಬೇಕ್ ಮಾಡಿದರೆ ಚಾಕ್ಲೇಟ್ ಕೇಕ್ ಫ್ರೂಟ್ ರೆಡಿ ಟು ಈಟ್. ನೋಡ್ಕೊಡ್ರಲ್ಲ, ಬಹಳ ಈಸಿ ಅಲ್ಲ? ಮನೇಲೆ ಕೇಕ್ ಮಾಡ್ಬೋದು, ಎಲ್ರಿಗೂ ಕೊಡ್ಬೋದು. ತುಂಬಾ ಖುಷಿ ಆಗುತ್ತೆ. ಜಸ್ಟ್ ಎಂಜಾಯ್ ಯೋರ್ ಕ್ರಿಸ್ಮಸ್ ವಿತ್ ಅ ಬ್ಯೂಟಿಫುಲ್ ಕೇಕ್ಸ್. ಈಗ ನಿನ್ ಕೈಯಾರ ಇದನ್ನ ಕಟ್ ಮಾಡಮ್ಮ. ನಾ ಇಟ್ಕೋತೀನಿ, ನೀನ್ ಕಟ್ ಮಾಡಿ. ಅದು ಹಂಗೆ ಆಗಲ್ಲ. ನಾಟ್ ಅಟ್ ಆಲ್ ಪಾಸಿಬಲ್. ಕೊಡು, ಕಟ್ ಮಾಡ್ಕೊಡ್ತೀನಿ, ನೀನು ಟೇಸ್ಟ್ ಮಾಡುವಂತೆ. ಒಂದು ಚಿಕ್ಕ ಪ್ಲೇಟ್ ತಗೋ. ಚಿಕ್ಕ ಪ್ಲೇಟು? ಬೇಡ, ಹಾಗೆ ಕೊಡು. ನೋಡು ಎಷ್ಟು ಕ್ಲೀನಾಗೆ ಕಟ್ ಮಾಡಕ್ ಬರ್ತಾ ಇದೆ ನೋಡು, ಅಲ್ವಾ? ಹೌದು. ತಗೋ ರೂಪ. ಥ್ಯಾಂಕ್ ಯು. ವೆಲ್ಕಮ್. ಸಾಕಾ? ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ಇಟ್ಸ್ ವೆರಿ ಎಮಿ ಬ್ಯೂಟಿಫುಲ್. ನೆಕ್ಸ್ಟ್ ಚಾಕ್ಲೇಟಾ ಏನು ಮಾಡ್ತೀಯಾ? ನೆಕ್ಸ್ಟ್ ಒಂದು ಕ್ಯಾಶ್ಯೂ ಬಿಸ್ಕೆಟ್ ಹೇಳ್ಕೊಡ್ತೀನಿ. ಕ್ರಿಸ್ಮಸ್ಗೆ ಬಿಸ್ಕೆಟು? ಎಕ್ಸಾಕ್ಟ್ಲಿ. ಒಂದು ಕೇಕ್, ಒಂದು ಬಿಸ್ಕೆಟ್. ಓಕೆ, ಅದಕ್ಕೆ ಏನೇನು ಬೇಕು? ಇದಕ್ಕೆ ಮೈದಾ ಹಿಟ್ಟು, ಸಕ್ಕರೆ ಪುಡಿ, ಗೋಡಂಬಿ, ಪಾಮ್ ಆಯಿಲ್ ಎಣ್ಣೆ, ಕಸ್ಟರ್ಡ್ ಪೌಡರ್, ಮಿಲ್ಕ್ ಪೌಡರ್, ಬೇಕಿಂಗ್ ಪೌಡರ್, ಸೋಡಾ, ಬೆಣ್ಣೆ, ವೆನಿಲಾ ಎಸೆನ್ಸ್. ಓಕೆ, ಸೊ ಕೇಕ್ ಆದ್ಮೇಲೆ ಕ್ಯಾಶ್ಯೂ ಬಿಸ್ಕೆಟ್. ಕ್ಯಾಶ್ಯೂ ಬಿಸ್ಕೆಟ್ ಒಂದು ಸ್ಪೂನ್ ಕೊಡು. ಇದು ಒಂದು ಅಳತೆ ಇದೆ ರೂಪ. ಇದಕ್ಕೂ ಅಳ್ತಾ ಇದೆಯಾ? ಹೌದು. ಈಗ ಒಂದು ಪಾವ್, ನಾನು ಕಪ್ ಲೆಕ್ಕದಲ್ಲಿ ತಗೋತಾ ಇದ್ದೀನಿ. ಒಂದು ಪಾವ್ ಮೈದಾ ತಗೊಂಡ್ರೆ 3/4 ಪಾವ್ ಆಗಷ್ಟು ಸಕ್ಕರೆ ಪುಡಿ ಬೇಕು. ಓಕೆ. ಕಾಲ್ ಚಮಚ ಬೇಕಿಂಗ್ ಸೋಡಾ, ಕಾಲ್ ಚಮಚ ಬೇಕಿಂಗ್ ಪೌಡರ್, 1 ಚಮಚ ಕಸ್ಟರ್ಡ್ ಪೌಡರ್. ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ಬೇಕಾ? ಹೌದು, ಕಸ್ಟರ್ಡ್ ಪೌಡರ್. ಓಕೆ. 1 ಚಮಚ ಆಗಷ್ಟು ಮಿಲ್ಕ್ ಪೌಡರ್. ಆಮೇಲೆ ಬೆಣ್ಣೆ, 1 ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆ. ಚೂರ್ ವೆನಿಲಾ ಎಸೆನ್ಸ್. ಓಕೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾ? ಹೌದು. ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕಲ್ಲ? ಹೌದಾ? ಹೌದು. ಆಮೇಲೆ ಅವಾಗ ಇನ್ನು 2 ಟೇಬಲ್ ಸ್ಪೂನ್ ಆಗಷ್ಟು ಕಸ್ಟರ್ಡ್ ಪೌಡರ್ ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಬೆಣ್ಣೆ ಚೆನ್ನಾಗಿ ತಿಕ್ಬಿಟ್ಟು ಆ ನೀರಿನ ಅಂಶ ಹೋಗ್ಬಿಡ್ಬೇಕು, ಸಾಫ್ಟ್ ಆಗ್ಬೇಕು, ಆಮೇಲೆ ಮೈದಾ ಹಿಟ್ಟು ಇದೆಲ್ಲ ಹಾಕ್ತಾರೆ. ಇದು ಸಿಂಪ್ಲೆಸ್ಟ್ ಮೆಥಡ್. ಹೌದಾ? ಸಿಂಪ್ಲೆಸ್ಟ್ ಮೆಥಡ್, ಯಾರ್ ಬೇಕಾದ್ರೂ ಮಾಡ್ಬೋದು. ಓಕೆ. ಓವನ್ ಇಲ್ದಿದ್ದವರು ಮರಳು ಇಟ್ಬಿಟ್ಟು ಮರಳು ಮೇಲೂ ಮಾಡ್ಕೋಬಹುದು. ಬಾಂಡ್ಲಿಯಲ್ಲಿ ಮರಳು ಇಟ್ಬಿಟ್ಟು. ಈಗ ಎಣ್ಣೆ, ಪಾಮ್ ಆಯಿಲ್ ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಅದು ಚಪಾತಿ ಹಿಟ್ಟಿನ ಹದಕ್ ಬಂದ್ರೆ ಸಾಕು. ಅಂದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕಿದು. ಓಕೆ. ಮತ್ತೆ ಸಕ್ಕರೆ ಪುಡಿ.
ಕಡೆಯಲ್ಲಿ ಸಕ್ಕರೆ ಪುಡಿ ಹಾಕೊಳ್ತಿದ್ದೀನಿ, ಯಾಕಂದ್ರೆ ಇದು ಕ್ಲೀನಾಗೆ ಮಿಕ್ಸ್ ಆಗಬೇಕು. ಓ, ಮೊದಲೇ ಹಾಕೊಂಡ್ರೆ ಗೊತ್ತಾಗಲ್ವಾ ಅಷ್ಟು? ಇಲ್ಲ, ಗೊತ್ತಾಗುತ್ತೆ. ನೀವು ಹಂಗೂ ಹಾಕೋಬಹುದು. ನಾನು ಇವಾಗ ಹಾಕೊಳ್ತಾ ಇರೋದು ಏನಕ್ಕೆ ಅಂತಂದ್ರೆ ಇದು ಫಸ್ಟು ಕ್ಲೀನಾಗಿ ಬ್ಲೆಂಡ್ ಆಗಿಬಿಡ್ಲಿ ಅಂತ. ನೋಡು, ಕ್ಲೀನಾಗೆ ಏನಕ್ಕಂದ್ರೆ ಈ ತರ ಕನ್ಸಿಸ್ಟೆನ್ಸಿ ಬರಲಿ ಅನ್ಕೊಂಡು ನಾನು ಆ ಥರ ಮಾಡ್ಕೊಂಡಿದ್ದೆ ಅಷ್ಟೇ. ಅವಾಗ ನಮಗೆ ಎಣ್ಣೆ ಎಷ್ಟು ಬೇಕಂತ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಮತ್ತೆ ಇದಕ್ಕೆ ಒಂದು 20 ನಿಮಿಷ ಇದ್ರೆ ಸಾಕು. 170 ಡಿಗ್ರೀಸ್, 160 ಇಂದ 170 ಡಿಗ್ರೀಸ್ ಇಟ್ಕೊಂಡ್ರೆ ಸಾಕು. ಇದನ್ನ ಪ್ರೀ ಹೀಟ್ ಮಾಡ್ಕೋಬೇಕಾ? ಯಾವುದೇ ಓವನ್ ಅಲ್ಲಿ ಇಟ್ ಮಾಡಿದ್ರೂ ಪ್ರೀ ಹೀಟ್ ಮಾಡ್ಕೋಬೇಕು. ಓಕೆ, ನಂಗೆ ಬೇಕಿಂಗ್ ಟ್ರೇ ಕೊಡ್ತೀಯಾ? ಶ್ಯೂರ್. ಇದಕ್ಕೆ ಸ್ವಲ್ಪ ಬೆಣ್ಣೆ ಸವರ್ಕೋಬೇಕಾ? ಹಾ, ಈಗೇನ್ ಮಾಡೋಣ ನೋಡು, ಈ ಕನ್ಸಿಸ್ಟೆನ್ಸಿ ಬರ್ಬೇಕು ಬಿಟ್ಟು. ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಈಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ನಾವು ಬೇಕಾಗಿದ್ದ ಆಕಾರದಲ್ಲಿ ಶೇಪ್ ಮಾಡ್ಕೋಬಹುದು. ಓಕೆ, ಇದು 20 ನಿಮಿಷ ಇದ್ರೆ ಸಾಕು. ಇಷ್ಟು ಸಾಕು. ಇದ್ರ ಮೇಲೆ ಕ್ಯಾಶ್ಯೂ ಪೀಸಸ್. ಕ್ಯಾಶ್ಯೂ ಬಿಸ್ಕೆಟ್ ಅಲ್ವಾ? ಕ್ಯಾಶ್ಯೂನ ಇಲ್ಲ ಅಂದ್ರೆ ಹೆಂಗೆ? ಹೌದು, ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ಈಗ ಇದನ್ನ ಪ್ರೀ ಹೀಟ್ ಮಾಡಿರೋ ಓವನ್, ಮೊದಲೇ ನಾನು ಪ್ರೀ ಹೀಟ್ ಮಾಡಿದ್ದೀನಿ, ಅದ್ರೊಳಗೆ 20 ಮಿನಿಟ್ಸ್ ಇಡೋಣ. ಓಕೆ, minutes. You'll have to wait for 20 minutes. I got to wait. ಕೇಕಿಗೆ 35 ನಿಮಿಷ ನೀನು ವೇಟ್ ಮಾಡಿದ್ಯಾ? ಅದೇ, ಇದಕ್ಕೆ ಕಾಯಕ್ಕಾಗಲ್ವಾ? ಅದೇ ಯಾರಿಲ್ಲ ಅಂದಿದ್ದು. ಅಂಡ್ ಯು ನೋ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಗೆಲ್ಲ ಮುಂಚೆ ಬರೀ ನಮ್ಮನೇಲಿ ಮಾಡುವಂತ ಅಡಿಗೆ ಹಬ್ಬ, ನಮ್ಮ ಹಬ್ಬ ಅಷ್ಟೇ ಗೊತ್ತಿತ್ತು. ಬಟ್ ಸ್ಕೂಲ್ನಲ್ಲಿ ಎಲ್ಲ ಫ್ರೆಂಡ್ಸು ಎಲ್ಲರೂ ಮಿಂಗಲ್ ಆಗೋದ್ರಿಂದ, ಅವ್ರವ್ರ ಹಬ್ಬಕ್ಕೆ ಅವ್ರವ್ರ ಮನೆಗೆ ಹೋಗೋದ್ರಿಂದ ನಮಗೆ ಅವರ ಹಬ್ಬ ಹೇಗಿರುತ್ತೆ, ಅವ್ರ ಮನೇಲಿ ಯಾವ ಥರ ರೆಸಿಪೀಸ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತಲ್ಲ. ನಂಗೆ ಸ್ಟಿಲ್ ಐ ರಿಮೆಂಬರ್ ನನ್ನ ಸ್ಕೂಲ್ ಡೇಸಲ್ಲಿ ನನ್ನ ಫ್ರೆಂಡ್ ಒಬ್ಳು ಕ್ರಿಶ್ಚಿಯನ್ ಇದ್ಲು. ಅವ್ರ ಮನೆಗೆ ಹೋದಾಗ ಅವ್ರಮ್ಮ ಅವ್ರ ಮನೇಲೆ ಕೇಕ್ ಮಾಡ್ತಾ ಇದ್ರು. ನಾನು ಸರ್ಪ್ರೈಸ್, ಆಂಟಿ ನೀವು ಕೇಕ್ ಮಾಡ್ತೀರಾ ಮನೇಲಿ ಅಂತ. ಅವ್ರಿಗೆಲ್ಲ ಈಸಿ, ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೌದು. ಸೊ ಈ ಹಬ್ಬಗಳೇ ಹೀಗೆ ಪ್ರತಿಮಾ. ಎಲ್ರೂ ಖುಷಿ ಕೊಡಿಸುತ್ತೆ, ಎಲ್ರೂ ಒಟ್ಟುಗೂಡಿಸುತ್ತೆ. ಇದೇ ಖುಷಿಲಿ ನಾವು ತಗೋಬೇಕು ಒಂದು ಪುಟಾಣಿ ಬ್ರೇಕ್ ಆದ್ಮೇಲೆ ಕ್ಯಾಶ್ಯೂ ಬಿಸ್ಕೆಟ್ ಹೇಗಾಗಿರುತ್ತೆ ಅಂತ ನೋಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಈಗ ಕ್ಯಾಶ್ಯೂ ಬಿಸ್ಕೆಟ್ ರೆಡಿನಾ? ಬೇಕಾ? ತುಂಬಾ ಹೊತ್ತು ಕಾದ್ಬಿಟ್ಟಿದೀನಿ ನಾನು. ಇಷ್ಟೆಲ್ಲ ಕಾಯಲ್ಲ, ನಿಂಗೆ ಗೊತ್ತು. ಹುಷಾರು ಅಂತ ನನಗೂ ಗೊತ್ತು. ತರ್ಸು. ಏನ್ ತೋರ್ಸೋದು? ಇದು ಕೇಕ್ ತರ ಅಂಟ್ಕೊಳಲ್ಲ. ಓ ವಾವ್, ಬಿಸಿ. ಒಂದು ನೈಫ್ ಕೊಡು ಅಥವಾ ಸ್ಪೂನ್ ಕೊಡು. ಫಸ್ಟ್ ಬಿಸಿಯಲ್ಲಿ ತುಂಬಾ ಸಾಫ್ಟ್ ಇರುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ. ಆಮೇಲೆ ಗಟ್ಟಿ ಆಗುತ್ತೆ. ಬಿಸಿ ಇರ್ಬೇಕಾದ್ರೆ ಯಾವಾಗ್ಲೂ ಬಿಸ್ಕೆಟ್ ಸಾಫ್ಟ್ ಇರುತ್ತೆ, ಆಮೇಲೆ ಸ್ವಲ್ಪ ತಾದ್ಮೇಲೆ ಕ್ರಂಚಿ ಆಗುತ್ತೆ. ಓಕೆ, ಈಗ ಬೇಗ ಮಾತಾಡದೆ ಹಾಕೊಟ್ಬಿಡಮ್ಮ, ಗುಡ್ಗಲ್ ತರ. ಬಿಸಿ ಬಿಸಿ ಕ್ಯಾಶ್ಯೂ ಬಿಸ್ಕೆಟ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಬಾಯಿ ಸುಟ್ಕೋಬೇಡ, ನಿಧಾನಕ್ಕೆ ತಿನ್ನು. ಸಾಫ್ಟ್ ಆಗಿದೆ ಅದು. ಸ್ವಲ್ಪ ಬಿಸಿ ಕೊಟ್ಬಿಟ್ಟಿದ್ಯಾ? ತಡ್ಕೊಳಕ್ ಆಗಲ್ಲ ಅಲ್ಲ, ಅದಕ್ಕೋಸ್ಕರ. ಇರ್ಲಿ, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು. ಸೊ ಇದು ಕ್ಯಾಶ್ಯೂ ಬಿಸ್ಕೆಟ್ ಆದ್ರೆ ಬಿಸಿ ಆಗಿದೆ. ತಣ್ಣಗಾಗ್ಲಿ ಅಷ್ಟರಲ್ಲಿ ನೀವು ರಿಕ್ಯಾಪ್ ತಗೊಂಡ್ಬಿಡಿ ಕ್ಯಾಶ್ಯೂ ಬಿಸ್ಕೆಟ್ ಮಾಡುವ ವಿಧಾನ. ಮೊದಲ ಬೌಲ್ಗೆ ಮೈದಾ, ಬೇಕಿಂಗ್ ಪೌಡರ್, ಕಸ್ಟರ್ಡ್ ಪೌಡರ್, ಮಿಲ್ಕ್ ಪೌಡರ್, ಬೆಣ್ಣೆ,
ಹಾಗೂ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಪಾಮ್ ಆಯಿಲ್ ಹಾಗೂ ಸಕ್ಕರೆ ಪುಡಿಯನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಓವನ್ನಲ್ಲಿ 180 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 20 ನಿಮಿಷ ಬೇಕ್ ಮಾಡಿದರೆ ಗೋಡಂಬಿ ಬಿಸ್ಕೆಟ್ ರೆಡಿ ಟು ಈಟ್. ಕ್ಯಾಶ್ಯೂ ಬಿಸ್ಕೆಟ್ ಬಹಳ ಈಸಿ ಅಲ್ಲ, ಸ್ವಲ್ಪ ಬೆಚ್ಚಗಿದೆ, ಪರವಾಗಿಲ್ಲ, ಟೇಸ್ಟ್ ಮಾಡ್ಬಿಡೋಣ. ಕ್ರಿಸ್ಪಿ ಆಗಿದೆ ಅಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾ 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 ಸಕ್ಕತ್ತಾಗಿದೆ. ನಿಂಗೆ ಬೇಕರಿ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತಾ? ಅಯ್ಯೋ ಬೇಡ, ನಾನು ದಿವಸ ಮಾಡೋಳಗೆ ನನಗೆ ಅದು ಸೇರ್ತಾನೆ, ನೀನೇ ಹೇಳ. ಆ್ಯಕ್ಚುಲಿ ಬೇಕ್ರಿ ಪ್ರಾಡಕ್ಟ್ಸು ನಾನು ಬೇಕ್ರಿಯಲ್ಲಿ ತಿನ್ನೋಕೆ ಇಷ್ಟಪಡಲ್ಲ. ಈ ಥರ ನೀನು ಮಾಡಿಕೊಟ್ಟಿಯಲ್ಲ, ನಂಗೆ ಅದಿಷ್ಟ. ಹೌದಾ? ಮನೇಲಿ ಮಾಡೋದು. ಸೊ ಇವಾಗ ನೀನು ಹೋಗಿ ಟ್ರೈ ಮಾಡಿ ಮನೇಲಿ, ಯಾಕಂದ್ರೆ ಖರ್ಜೂರದ ಕೇಕ್ ಮಾಡಿದ್ಯಲ್ಲ ನೀನು, ಇದನ್ನ ಹೋಗಿ ಟ್ರೈ ಮಾಡು. ಓಕೆ, ಹೇಗೋ ನೋಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ನೋಡ್ಕೊಂಡಿದ್ದೆಲ್ಲ ಇಷ್ಟ ಆಗಿದೆಲ್ಲ ಮನೆಗೆ ಹೋಗಿ ಟ್ರೈ ಮಾಡಿಬಿಡೋದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಸೊ ಕ್ರಿಸ್ಮಸ್ಗೆ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟಿದ್ಯಾ? ಸೊ ಇದೇ ಥರ ಎಲ್ಲ ಹಬ್ಬಕ್ಕೂ ಹಿಂಗೆ ಗಿಫ್ಟ್ ಕೊಡ್ತಾರೆ. ಆಯ್ತು. ಇನ್ ರಿಟರ್ನ್ ಗಿಫ್ಟ್ ಏನು ಕೊಡ್ತಾ ಇದ್ದೀರಾ ತಾವು? ಇದೆ. ಹುಷಾರು ಕಣೆ. ಓಕೆ ಮಾ, ಬಾಯ್. ಇನ್ನ ಏನ್ ನೋಡ್ತಾ ಇದ್ದೀರಾ? ಒಂದು ಕೇಕ್ ಆಯ್ತು, ಬಿಸ್ಕೆಟ್ ಆಯ್ತು, ಎರಡು ನಾನು ತಿಂದಿದ್ದಾಯ್ತು, ಟೇಸ್ಟ್ ನೋಡಿದ್ದು ಆಯ್ತು, ಎರಡು ಕೂಡ ಸೂಪರ್ ಆಗಿದೆ. ಹಾಗಾದ್ರೆ ಮನೆಗೆ ಹೊಡೋಣ ಬೇಡವಾ? ಇನ್ನೂ 2 ರೆಸಿಪೀಸ್ ನೋಡ್ಬೇಕಾ? ಸರಿ, ಹಾಗಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಲೇಬೇಕಲ್ಲ, ವೆಯ್ಟ್ ಮಾಡಿ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸ್ನೇಹಿತರೆ, ಕ್ರಿಸ್ಮಸ್ ಹಬ್ಬ ನಾವಂತೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಒಂದು ಕೇಕ್ ಆಯ್ತು, ಇನ್ನೊಂದು ಕ್ಯಾಶ್ಯೂ ಕುಕೀಸ್ ಆಯ್ತು, ಅದ್ರ ಜೊತೆಗೆ ಇನ್ನ 2 ಕ್ರಿಸ್ಮಸ್ ರೆಸಿಪೀಸ್ ರೆಡಿ ಆಗುತ್ತೆ ರೀ. ಅದನ್ನಂತೂ ಟೇಸ್ಟ್ ಮಾಡಬೇಕು ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೀವು ಕೂಡ ಕಾಯ್ತಾ ಇದ್ದೀರಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ. ಅದನ್ನ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಪ್ರೀತಿಯಿಂದ ಬಂದಿದ್ದಾರೆ ಪ್ರಭಾ ಅವರು. ನಮಸ್ತೆ ಪ್ರಭಾ. ನಮಸ್ಕಾರ. ಮೆರಿ ಕ್ರಿಸ್ಮಸ್. ಓ ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು. ಕ್ರಿಸ್ಮಸ್ ಜೋರ ನಿಮ್ಮನೇಲಿ? ಇಲ್ಲ, ನಾವೇನ್ ಮಾಡಲ್ಲ. ಇಲ್ಲಿ ಜೋರು? ಇಲ್ಲಿ ಜೋರು. ಸೊ ನಾನು ಈಗ ಕೇಕ್ ಟೇಸ್ಟ್ ಮಾಡಾಯ್ತು, ಕೇಕ್ ತಿನ್ಬಿಟ್ಟೆ. ಕೇಕ್ ತಿಂದ್ಮೇಲೆ ಕ್ರಿಸ್ಮಸ್ ಹಬ್ಬ ಶುರು ಅಲ್ವಾ? ಹೌದು. ಅದ್ರ ಜೊತೆಗೆ ನೀವು ಕೂಡ ಏನಾದ್ರು ಹೇಳ್ಕೊಡ್ಬೇಕಪ್ಪ? ಹೇಳ್ಕೊಡ್ತೀನಿ, ಖಂಡಿತ ಹೇಳ್ಕೊಡ್ತೀನಿ. ಏನ್ ರೆಸಿಪಿ ಮಾಡ್ತಿದ್ದೀರಾ ಇವತ್ತು? ಈಗ ಫಸ್ಟ್ ಮಡಿಕೆ ಕಾಳಿನ ಕೋಸಂಬರಿ. ಕೋಸಂಬರಿ? ಓಕೆ. ಎಲ್ಲಾ ರೆಸಿಪೀಸ್ ಜೊತೆಲಿ, ಎಲ್ಲಾ ಅಡಿಗೆ ಜೊತೆಲಿ ಕೋಸಂಬರಿ ಬೇಕು. ಸೊ ಕ್ರಿಸ್ಮಸ್ ಮಾಡ್ತೀವೋ ಇಲ್ವೋ, ನಾವಂತೂ ಇಲ್ಲಿ ಮಾಡ್ತೀವಿ. ಹೌದು. ಅದಾದ್ಮೇಲೆ ಏನ್ ಮಾಡ್ತೀರಾ? ಅದು ಸಸ್ಪೆನ್ಸ್. ಹೇಳಲ್ವಾ? ಇಲ್ಲ, ಆಮೇಲೆ ಹೇಳ್ತೀನಿ. ಈಗ ಹೇಳಲ್ಲ. 2 ನಿಮಿಷ ನಾನು 2 ಬಿಡಲ್ಲ, ನಿಮ್ ಜೊತೆ ಸೇವ್ ಬಿಡ್ತೀನಿ. ಯಾಕೆಂದ್ರೆ ನೀವು 2 ಬಿಡಿ, ನಾವು ಸೇವ್ ಬಿಡೋಣ. ಇಬ್ರು 2 ಬಿಟ್ಬಿಟ್ರೆ ಇಲ್ಲಿ ಪ್ರೋಗ್ರಾಮೇ ಆಗಲ್ಲ. ಹಾಗೆ. ಓಕೆ, ಸರಿ. ಈಗ ಕೋಸಂಬರಿಗೆ ಏನೇನ್ ಬೇಕು? ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಇದು ಮಡಿಕೆ ಕಾಳು, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಹಣ್ಣು, ಉಪ್ಪು, ಕಾಯಿ, ಕ್ಯಾರೆಟ್, ನಿಂಬೆಹಣ್ಣು. ಇಷ್ಟೊಂದು ಬೇಕಾ? ಇಷ್ಟೊಂದು ಬೇಕು. ಅದೇನದು ಮಡಿಕೆ ಕಾಳ? ಮಡಿಕೆ ಕಾಳು ಅಂತ. ಅಲ್ಲ, ಮಡಿಕೆಯಲ್ಲಿರುತ್ತೆ ಅಥವಾ ಮಡಿಕೇರಿಯಲ್ಲಿ ಮಾಡೋದಾ ಅದು? ಇಲ್ಲ ಇಲ್ಲ ಇಲ್ಲ, ಅದು ರೆಸಿಪಿ ಒಟ್ನಲ್ಲಿ ಮಡಿಕೆ ಕಾಳು ಅಂತ. ಇಂಗ್ರೀಡಿಯೆಂಟ್ ಹೆಸರೇ ಕಾಳ ಹೆಸರೇ ಅದು, ಮಡಿಕೆ ಕಾಳು. ಓಕೆ. ಈಗ ಮಡಿಕೆ ಕಾಳನ್ನ ಕೋಸಂಬರಿ ಮಾಡ್ತಾ ಇದ್ದೀರಾ? ಹೌದು. ಎಲ್ಲಾ ಕೋಸಂಬರಿನೂ ತಿಂದಾದ್ಮೇಲೆ ಇದನ್ನ ಬಿಡು ಆತರ. ಅಂಡ್ ಮಡಿಕೆ ಕಾಳು ನಾನ್ ಕೇಳಿರೋ ಹಾಗೆ ಹೆಲ್ತ್ ತುಂಬಾ ಒಳ್ಳೇದು, ಡಯಟ್ಗೆ ತುಂಬಾ ಒಳ್ಳೇದು. ಡಯಟ್ಗೆ ಆಮೇಲೆ ತುಂಬಾ ತಂಪು. ತಂಪು. ಈ ಹೆಸರು ಕಾಳು ತರನೇ ಸೇಮ್ ಇದೇ ತರನೇ, ಅದೇ ತರನೇ ಬರುತ್ತೆ. ನೋಡಕ್ಕೆ ಹೆಸರು ಕಾಳು ತರನೇ ಇದೆ, ಸಣ್ಣ ಸಣ್ಣ. ಆಮೇಲೆ ಬ್ರೌನ್ ಕಲರ್. ಹಸಿರಿರಲ್ಲ, ಬ್ರೌನ್ ಕಲರ್ ಇದೆ. ಎಲ್ಲಾ ಅಂಗಡಿಯಲ್ಲೂ ಮಡಿಕೆ ಕಾಳು ಸಿಗತ್ತೆ. ಸಿಗತ್ತೆ, ನಾನು ನೋಡಿದೀನಿ. ಆದ್ರೆ ನಾನು ಅದ್ರಲ್ಲಿ ಯಾವತ್ತೂ ರೆಸಿಪಿ ಟ್ರೈ ಮಾಡಿಲ್ಲ. ನೋಡೋಣ. ಇದರಲ್ಲಿ ದಾಲ್ ಮಾಡ್ಬೋದು, ಕೋಸಂಬರಿ ಮಾಡ್ಬೋದು, ಕರಿಗಳೆಲ್ಲ ಮಾಡ್ಬೋದು, ಎಲ್ಲಾ ಟ್ರೈ ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಈಗ ನೀವು ನನಗೆ ಕೋಸಂಬರಿ ಮಾಡ್ಕೊಡ್ತಾ ಇದ್ದೀರಾ ಅಲ್ವಾ? ಹೌದು. ಫಸ್ಟ್ ಏನ್ ಮಾಡ್ತೀರಾ? ಒಂದ್ ಬಾಣ್ಲೆ ಬೇಕು. ತವಾ ಕೊಟ್ಬಿಡ್ಲಾ? ಕೊಟ್ಬಿಡಿ. ಸ್ಟವ್ ಆನ್. ಈಗ ಫಸ್ಟ್ ಎಣ್ಣೆ ಹಾಕೋದು. ಸ್ವಲ್ಪ ಸಾಕು. ಒಂದು ಸ್ಪೂನ್ ಕೊಡ್ತೀರಾ? ಬೇಕೇ ಬೇಕಾ? ಬೇಕೇ ಬೇಕು.
ಒಂಚೂರು ಸಾಸಿವೆ. ಓ ಇದೇನು ಒಗ್ಗರಣೆ ಮಾಡ್ಕೋತಾರೆ. ಮಾಡ್ಕೊಂಬಿಟ್ಟು ಒಂದ್ ಸ್ವಲ್ಪ ಅದನ್ನ ಇದ್ ಮಾಡೋದು. ಸ್ವಲ್ಪ ಜೀರಿಗೆ. ಈಗ ಅದು ಫ್ರೈ ಆದ್ಮೇಲೆ ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ. ಈಗ ಕಡಲೆಬೇಳೆ ಹಾಕ್ತಾ ಇದೀನಿ. ಸ್ವಲ್ಪನಾ? ಸ್ವಲ್ಪ ಎಲ್ಲ. ಈಗ ಉದ್ದಿನಬೇಳೆ ಹಾಕ್ತಾ ಇದೀನಿ. ಕೋಸಂಬರಿಗೆ ಇದೆಲ್ಲ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ದಿನಾ ಕ್ಯಾರೆಟ್ ಕೋಸಂಬರಿ, ಸೌತೆಕಾಯಿ ಕೋಸಂಬರಿ, ಹೆಸರು ಬೇಳೆ ಸೌತೆ ಅದೆಲ್ಲ ಮಾಡೋ ಬದಲು ಇದೊಂದು ದಿನ ತಿನ್ಬೋದು. ಹಬ್ಬದಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದು. ಈ ಕಾರ್ನ್ ಬೇರೆ ಇದಾಗೋಗಿದೆ, ಆದ್ರೂ ಇದು ಎರಡು ಚೆನ್ನಾಗಿರುತ್ತೆ. ದಿನಾ ಒಂದೊಂದು ಕೋಸಂಬರಿ ಮಾಡ್ಕೊಂಡು ತಿನ್ಬೋದು. ಹೌದು. ಇದಕ್ಕೆ ಸ್ವಲ್ಪ ಶುಂಠಿ. ಒಂದೆರಡು ಕರಿಬೇವು. ಎರಡಲ್ಲ 6 ಇದೆ. 5 ಇದೆ. 5 ಇದೆಯಾ? ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಆಫ್ ಮಾಡ್ಬಿಡ್ಲಾ ಇದು? ಇಲ್ಲ, ಇದೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ಬೇಕು. ಈಗ ಈರುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಎಷ್ಟು ಬೇಕಾದ್ರೂ ಹಾಕೋಬಹುದು. ಹೌದಾ? ಚೆನ್ನಾಗಿರುತ್ತೆ. ಇದೆಲ್ಲ ಆದ್ಮೇಲೆ ಮಡಕೆ ಕಾಳು ಹಾಕೋದು. ಚೂರು ಫ್ರೈ ಆದ್ಮೇಲೆ ಈಗ ಮಡಕೆ ಕಾಳು ಹಾಕ್ತಾ ಇದ್ದೀನಿ. ಇದು ನೆನೆಸಿ ಹಿಂದಿನ ದಿನಾನೇ 2 ದಿನ ಮುಂಚೆ ನೆನೆಸ್ಬೇಕು. 2 ದಿನ ಮುಂಚೆ? ಒಂದಿನ ಫುಲ್ ನೆನಿಬೇಕು, ಇನ್ನೊಂದಿನ ಫುಲ್ ಮೊಳಕೆ ಬರುತ್ತೆ. ಆಗ ಮೊಳಕೆ ಇದು ಬಂದಾಗ ಚೆನ್ನಾಗಿರುತ್ತೆ ನಿಮ್ಗೆ. ಮಕ್ಕಳಿಗೆ ಆಮೇಲೆ ಎಲ್ಲರಿಗೂ ತುಂಬಾ ಒಳ್ಳೇದು. ಲೇಡೀಸ್ಗೆ ಎಲ್ಲಾರ್ಗು ಒಳ್ಳೇದು ಇದು. ಇದು ಹಸಿದೇ ತಿನ್ಬೋದು. ಹೌದಾ? ಇದು ಇಷ್ಟೇ ಮಾಡ್ಕೊಂಡು ಹೀಗೆ ತಿನ್ಬೋದು. ಇಲ್ಲ ಅಕಸ್ಮಾತ್ ನಮ್ಗೆ ಅರ್ಗಲ್ಲ ಆ ಥರ ಗ್ಯಾಸ್ಟ್ರಿಕ್ ಅದೆಲ್ಲ ಇರೋರು ಒಂಚೂರು ಫ್ರೈ ಮಾಡ್ಕೊಂಡು ಚೂರು ಬೆಂದ್ಮೇಲೆ ತಿನ್ಬೋದು. ಈಗ ಇದು ಹಸಿ ಅಷ್ಟೇ, ಇದು ಬೇಯಿಸಿಲ್ಲ? ಏನೂ ಇಲ್ಲ ಅಲ್ವಾ? ಇಲ್ಲ. ಈಗ ಒಂಚೂರು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಸಾಕು. ಸ್ವಲ್ಪ. ಈಗ ಕೋಸಂಬರಿಗೆ ನೀವು ಮೆಂತ್ಯ ಸೊಪ್ಪು ಹಸಿ ಹಾಕ್ತೀರಾ? ಹಾಕ್ತೀನಿ. ಇದೆ. ಆಮೇಲೆ ಈ ಸಬ್ಸಿಗೆ ಸೊಪ್ಪಲ್ಲೂ ಮಾಡ್ಬೋದು. ಅದನ್ನು ಒಂಚೂರು ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಹಾಕೊಂಡು ಇದಕ್ಕೆ ಏನ್ ಬೇಕಾದ್ರೂ ಹಾಕೊಂಡು ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೋಬಹುದು. ಫುಲ್ಲು ಡಯಟ್ ಫುಡ್ ಇದು ಮಾತ್ರ. ಪಕ್ಕ ಡಯಟ್ ಫುಡ್ ಇದು. ಮತ್ತೆ ಪ್ರಭಾ ಅವರೇ ಏನ್ ಮಾಡ್ತೀರಾ ನೀವು? ನಾನು ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗ 16 ವರ್ಷ ಆಯ್ತು. ಹಸ್ಬೆಂಡ್ ಏನ್ ಮಾಡ್ತಾರೆ? ಅವರು ಗೌರ್ಮೆಂಟ್ ಎಂಪ್ಲಾಯಿ ಅವರು. ಹೌದಾ? ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನಂಗೆ 2 ಮಕ್ಕಳಿದ್ದಾರೆ. ಮಗಳು ದೊಡ್ಡವಳು, ಮಗ ಚಿಕ್ಕವನು. ಮಗಳು 10th ಓದ್ತಿದ್ದಾಳೆ. ಮಗ 5th ಓದ್ತಿದ್ದಾನೆ. ಮಕ್ಳಿಗೆ ಅಂದ್ಮೇಲೆ ಹೌದು, ದಿನ ಹೊಸದೇ ಇರ್ಬೇಕು. ಹಳೇದೇನು ತಿನ್ನೋದೇ ಇಲ್ಲ ಈಗಿನ ಮಕ್ಕಳಂತೂ ಅಲ್ವಾ? ನಮ್ಮ ಮಕ್ಕಳಂತೂ ಇನ್ನೂ ಜಾಸ್ತಿ. ಅವರು ಅವ್ರಿಗೋಸ್ಕರನಾದ್ರೂ ನೀವು ಕಲಿಲೇಬೇಕು. ಮಾಡ್ತಾನೆ ಇರ್ತೀರಿ, ದಿನ ಒಂದೊಂದು ಮಾಡ್ಲೇಬೇಕು. ಸಂಡೇ ಎಲ್ಲ ಸ್ಪೆಷಲ್ ಇದೆ. ಇದಾಗಿದೆ. ಇದು ಆಫ್ ಮಾಡ್ಬಿಡಿ. ಒಂದ್ ಬೌಲ್ ಬೇಕಿತ್ತು. ಸಾಕು. ಇದಕ್ಕೆ ಇದು ಮಾಡಿರೋದು ಹಾಕೋದು. ಮಡಿಕೆ ಕಾಳು. ಈಗ ಇದು ಒಗ್ಗರಣೆ ಅಷ್ಟೇ ಹಾಕಿದೀರಾ? ಅದನ್ನೇನ್ ಬೇಯಿಸಿಲ್ಲ ನೀಟಾಗಿ? ಇಲ್ಲ ಅಲ್ವಾ? ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು. ಹೌದು. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಸಿ ಇವಾಗೆಲ್ಲ ಹಸಿ. ಹೌದು. ಒಂಚೂರು ದಾಳಿಂಬ್ರೆ ಹಣ್ಣು. ಇದೊಂಥರ ಚೆನ್ನಾಗಿರುತ್ತೆ. ಎಲ್ಲ ಕೋಸಂಬರಿಗೂ ಸೂಟ್ ಆಗುತ್ತೆ. ಸೌತೆಕಾಯಿ ತರ. ಒಂದ್ ಸ್ವಲ್ಪ ಕ್ಯಾರೆಟ್ ತುರಿ. ನೀವು ದಿನ ಹಣ್ಣು ತಿಂತೀರಾ? ದಿನ ತಿಂತೀವಿ. ಯಾವ ಹಣ್ಣು ತಿಂತೀರಾ ದಿನ? ನಾವು ಎಲ್ಲ ಹಣ್ಣು ತಿಂತೀವಿ. ಎಲ್ಲ ತಿಂತೀವಿ. ಸ್ವಲ್ಪ ಕಾಯಿ ತುರಿ. ಇದು ಡಯಟ್ ಇರೋದ್ರಿಂದ ಸ್ವಲ್ಪ ಸಾಕು. ಸ್ವಲ್ಪ ಸಾಕು. ಇದು ಮೇಲೆ ಒಂಚೂರು ನಿಂಬೆಹಣ್ಣು ರಸ ಹಾಕೋದು. ಓಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಇದು ಸಾಕಲ್ವಾ? ಇದು ಸಾಕು. ದಾಳಿಂಬ್ರೆ ಹಣ್ಣು ತುಂಬಾ ಒಳ್ಳೇದು ಸ್ಕಿನ್ಗೆ ಅಂಡ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅಲ್ವಾ? ಹೌದು. ದಿನಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಹಣ್ಣಾದ್ರೂ ತಿನ್ಬಹುದು. ಯಾಕಂದ್ರೆ ಕಾಳು ಸ್ವೀಟ್ ಆಗಿರುತ್ತೆ, ಬೇಜಾರಾಗಲ್ಲ. ಹಣ್ಣು ಸಪ್ಪೆ ಅಂತ ಅನ್ಸಲ್ಲ ಯಾವತ್ತು, ತಿನ್ಬಹುದು. ಆಮೇಲೆ ಎಲ್ಲಾ ಸೀಸನ್ ಅಲ್ಲೂ ಸಿಗುತ್ತೆ ನಿಮ್ಗೆ ಅಲ್ವಾ? ಹೌದೌದು. ನೆಕ್ಸ್ಟ್ ಇದು ಆಗಿದೆ. ಪ್ಲೇಟ್, ಸರ್ವಿಂಗ್ ಪ್ಲೇಟ್. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಕೊಡಿ. ಆಹಾ,
ಏನಿದು ಡಿಸೈನ್? ಎಸ್ ಅಂದ್ರೆ ಸುವರ್ಣ ಟಿವಿ ಆ ಥರ. ನನ್ನ ಹೆಸರು ಹಾಕೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕಾದ್ರೆ ಹಾಕೋಣ ಅಂತಿದ್ದೀನಿ. ಸುಳ್ಳು. ಇಲ್ಲ ನಿಜವಾಗ್ಲು. ಥ್ಯಾಂಕ್ ಯು, ಚೆನ್ನಾಗಿದೆ. ಎಸ್, ಅದನ್ನಷ್ಟು ನಾನು ತಿನ್ಬಿಡ್ತೀನಿ. ತಿನ್ನಿ ಖಂಡಿತ. ಹಬ್ಬದ ಅಡಿಗೆ ಮಾಡ್ದಂಗಿದೆ. ಬಾಳೆ ಎಲೆ ಅಂದ್ರೇನೆ ನಮ್ಗೆ ಒಂಥರ ಹಬ್ಬ. ಹೌದು. ಅದೆಲ್ಲ ಜೋಡಿಸ್ಕೊಂಡು ಹಬ್ಬದ ಅಡಿಗೆ ಇಟ್ಕೊಂಡು ತಿನ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ನಿಮ್ಮನೇಲೂ ಹಬ್ಬದಲ್ಲಿ ಯಾವಾಗ್ಲೂ ಬಾಳೆ ಎಲೆ ಯೂಸ್ ಮಾಡ್ತೀರಾ? ಹೌದು ಖಂಡಿತ. ಅವತ್ತೊಂದಿನ ತಟ್ಟೆ ಕ್ಯಾನ್ಸಲ್. ಮಡಿಕೆ ಕಾಳಿನ ಕೋಸಂಬರಿ ರೆಡಿ. ಥ್ಯಾಂಕ್ ಯು ಪ್ರಭಾ ಅವರೇ. ಥ್ಯಾಂಕ್ ಯು. ಮಡಿಕೆ ಕಾಳು, ಅದರಲ್ಲಿ ಗ್ರೇವಿ ಕೂಡ ಮಾಡಬಹುದು ಅಂಡ್ ಸಾಂಬಾರ್ಗೂ ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಪಲ್ಯ ಕೂಡ ಮಾಡಬಹುದು, ಹಾಗೆ ಡ್ರೈ ಕೂಡ ಮಾಡಬಹುದು. ಜೊತೆಗೆ ಮಡಿಕೆ ಕಾಳಲ್ಲಿ ಇವತ್ತು ಕೋಸಂಬರಿ ಮಾಡಿದ್ದಾರೆ. ಇವ್ರು ಹೇಳ್ದಾಗೆ ಹಸಿ ಕೂಡ ತಿನ್ಬಹುದು. ಹಸಿಗಿಂತ ಸ್ವಲ್ಪ ಫ್ರೈ ಮಾಡಿ ಈ ತರ ಕೋಸಂಬರಿ ಮಾಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಕೋಸಂಬರಿ ಅಂದ್ರೆ ಆ ದಾಳಿಂಬೆ ಹಣ್ಣು ಹುಳಿ ಎಲ್ಲ ಸೇರಿದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಅಲ್ಲ. ಸರಿ, ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಮಡಿಕೆ ಕಾಳಿನ ಕೋಸಂಬರಿ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಮಡಿಕೆ ಕಾಳು ಹಾಗೂ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ಗೆ ಒಗ್ಗರಣೆ ಮಾಡಿದ ಮಡಿಕೆ ಕಾಳು ಮಿಶ್ರಣ, ದಾಳಿಂಬೆ ಬೀಜ, ತುರಿದ ಕ್ಯಾರೆಟ್, ಕಾಯಿ ತುರಿ ಹಾಗೂ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಮಡಿಕೆ ಕಾಳು ಕೋಸಂಬರಿ ಸವಿಯಲು ಸಿದ್ಧ. ಕೋಸಂಬರಿ ಹೇಗ್ ಮಾಡೋದು? ತುಂಬಾ ಸಿಂಪಲ್ ಅಲ್ವಾ? ಅಂಡ್ ವೆರಿ ಈಸಿ, ಹೆಲ್ದಿ ಕೂಡ. ಟೇಸ್ಟ್ ಮಾಡೋಣ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನೀವ್ ಕೇಳಿ. ಅಲ್ಲ, ನಾನ್ ಕೇಳ್ತಿದ್ದೀನಿ. ಚೆನ್ನಾಗಿರುತ್ತೆ. ನಾವು ತುಂಬಾ ಸಲ ಮಾಡ್ಕೊಂಡು ತಿಂದಿದೀವಿ. ಯಾವಾಗ್ಲೂ ಮಾಡ್ತೀವಿ? ಯಾವಾಗ್ಲೂ ಮಾಡ್ತೀವಿ. ಚೆನ್ನಾಗಿದೆ. ನಾನು ಹೇಳಿದಾಗ ಬಾಯಲ್ಲಿ ನೀರ್ ಬರುತ್ತೆ. ಯಾಕಂದ್ರೆ ದಾಳಿಂಬೆ ಹಣ್ಣು, ಆ ನಿಂಬೆ ರಸ ಎಕ್ಸಲೆಂಟ್. ಅಂಡ್ ಮಡಿಕೆ ಕಾಳು ಫಸ್ಟ್ ಟೈಮ್ ಈ ತರ ಕೋಸಂಬರಿ ಮಾಡಿರೋದು. ನಾನ್ ಟೇಸ್ಟ್ ಮಾಡಿದ್ದು ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು. ವೆರಿ ನೈಸ್. ಹಾ, ಈಗ ನೆಕ್ಸ್ಟ್ ಬ್ರೇಕ್ ತಗೊಳ್ಳಿ. ಬ್ರೇಕ್ ತಗೊಂಡ್ಮೇಲೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇವ್ರಿಗೆ ಡಿಮ್ಯಾಂಡ್ ಮಾಡಿದೆ, ಇವತ್ತು ಕ್ರಿಸ್ಮಸ್, ಸೊ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಒಂದ್ ರೆಸಿಪಿನ ನೀವು ಮಾಡ್ಲೇಬೇಕು, ಹೇಳ್ಕೊಡ್ಲೇಬೇಕು, ನನಗೆ ನೀವು ಕೊಡ್ಲೇಬೇಕು ಅಂತ. ಅದಕ್ಕೆ ಆಗ್ಲಿಂದ ಸಸ್ಪೆನ್ಸು. ಬಟ್ ಏನ್ ಆ ಸಸ್ಪೆನ್ಸು ನಂಗಂತೂ ಗೊತ್ತಾಗ್ತಲ್ಲ. ತುಂಬಾ ಕ್ಯೂರಿಯಾಸಿಟಿ. ಎನಿವೆ, ಸೊ ಕ್ರಿಸ್ಮಸ್ ಹಬ್ಬ ಅಂದ್ರೆ ಹೆಂಗಿರುತ್ತೆ ಹೇಳಿ? ಆ ಕೇಕು, ಸಲಾಡು, ಫ್ರೂಟ್ ಕಸ್ಟರ್ಡು, ಜೊತೆಗೆ ವೆರೈಟಿ ಆಫ್ ಬಿರಿಯಾನೀಸ್ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಈ ಸಲಾಡು ಆ್ಯಂಡ್ ಕೋಸಂಬರಿ ಸೂಪರ್ ಅಲ್ಲ? ಆದ್ರೆ ಇನ್ನೊಂದು ಏನೋ ಮಿಸ್ ಆಗ್ತಾ ಇದೆ. ಏನದು ನನಗೂ ಗೊತ್ತಾಗ್ತಾ ಇಲ್ಲ. ಒಂದು ಬ್ರೇಕ್ ತಗೊಂಡೇ ಬಿಡೋಣ. ಬ್ರೇಕ್ ಆದ್ಮೇಲೆ ಹೇಳಿಲ್ಲ, ಮಾಡ್ಕೊಡ್ಲಿಲ್ಲ ಅಂದ್ರೆ ಫುಲ್ ಜೋರಾಗಿ ಗಲಾಟೆ ಮಾಡ್ಬಿಡೋಣ. ಓಕೆ, ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಕ್ರಿಸ್ಮಸ್ ಸ್ಪೆಷಲ್ ರೆಸಿಪೀಸ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಲಿ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಏನದು? ರೋಸ್ ಕುಕ್ಕೀಸ್ ಅಂತ. ಇದನ್ನಾಗ್ಲೇ ಹೇಳ್ಬೋದಾಗಿತ್ತು ತಾನೆ? ನಿಮ್ಗೊಂಚೂರು ಸಸ್ಪೆನ್ಸ್ ಇರ್ಲಿ. ಇಷ್ಟೊಂದು ನಾನು ಒಂದ್ ರೆಸಿಪೀಸ್ ಆದ್ಮೇಲೆ ಕಾಯ್ತಾ ಇದ್ದೀನಿ. ಫಸ್ಟ್ ರೆಸಿಪಿ ಮಾಡ್ದಾಗ್ಲೇ ಕೇಳ್ದೆ, ಇಲ್ಲ ಆಮೇಲೆ ಅಂದ್ರಿ. ಸೊ ಆಮೇಲೂ ಕೂಡ ಸಸ್ಪೆನ್ಸ್. ಹೌದು. ಕ್ರಿಸ್ಮಸ್ ಅಂದ್ರೆ ಕೇಕು ಕಂಪಲ್ಸರಿ, ರೋಸ್ ಕುಕ್ಕೀಸು ಕಂಪಲ್ಸರಿ. ಹೌದು ಹೌದು. ನಾನು ಯಾವಾಗ್ಲೂ ಹೊರಗಡೆ ತಿಂತಾ ಇದ್ದೆ ರೋಸ್ ಕುಕ್ಕೀಸು. ಇವತ್ತು ಕೊಡ್ತಾ ಇದ್ದೀರಾ? ಹೌದು. ಅದಕ್ಕೆ ಏನೇನ್ ಬೇಕು? ಎಣ್ಣೆ, ಇದು ಮೈದಾ ಹಿಟ್ಟು, ಇದು ಕಾಯಿ ಹಾಲು, ಇದು ಸಕ್ಕರೆ, ಇದು ಬೇಕಿಂಗ್ ಸೋಡಾ. ಇಷ್ಟೇನಾ? ಅಷ್ಟೇ. ತುಂಬಾ ಸಿಂಪಲ್. ಹೌದು. ಏನ್ ಕೊಡ್ಲಿ ಮೊದಲು? ಈಗ ಒಂದು ಬಾಂಡ್ಲೆ ಕೊಡಿ. ಅಷ್ಟೇ? ಹೌದು. ಎಣ್ಣೆ ಕಾಯಕ್ಕೆ ಇಡೋಣ. ಓಕೆ. ಹಾಕ್ತೀರಾ? ಹಾಕ್ಲಾ? ಹೇಗಾದ್ರೂ ಸರಿ. ಕೊಡಿ, ಹಾಕ್ತೀನಿ. ಸಾಕಾ? ಇಷ್ಟು ಸಾಕು. ಸಾಕಾ? ಸಾಕು.
ಒಂದು ಬೌಲ್ ಕೊಡಿ. ಇದು ಕಾಯಿ ಹಾಲು. ಹಾ ಹಾ ಕಾಯಿಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಹಾಲು ತಕೊಂಡಿರೋದು. ಗಟ್ಟಿ ಹಾಲು. ಗಟ್ಟಿ ಹಾಲು. ಒಂಚೂರು ಸ್ಪೂನ್ ಕೊಡಿ. ಹಾ ಸಾಕು. ಇದನ್ನ ಸ್ಪೂನಲ್ಲಿ ಹಾಕೋಬೇಕಾ? ಲೆಕ್ಕನಾ? ಲೆಕ್ಕ. ಇಲ್ಲಾಂದ್ರೆ ತುಂಬಾ ನೀರಾಗ್ಬಿಟ್ರೆ ಆಗಲ್ಲ. ಎಷ್ಟು ಅಳತೆ ಇದು? ಇದು ಒಂದು 10 ಸ್ಪೂನ್ ಹಾಕೊಂಡ್ರೆ ಒಂದು 5-6 ಸ್ಪೂನು ಮೈದಾ ಹಿಟ್ಟು ಹಾಕೋಬೇಕಾಗುತ್ತೆ. ಆ ತರ ಅಳತೆ. ಇದು ಮೈದಾ ಹಿಟ್ಟು. 1 2 3 4 5. ಓಕೆ 5 ಆಯ್ತು. ಈಗ ಒಂದ್ ಸ್ವಲ್ಪ ಶುಗರ್. ಸಕ್ಕರೆ ಎಷ್ಟು ಹಾಕೋಬೇಕು? ಇದು 5 ಸ್ಪೂನ್ ಹಾಕೋಬೇಕು. ಅದು 5, ಮೈದಾನು 5. ಸರಿ. ಇದು ಸ್ವಲ್ಪ ಬೇಕಿಂಗ್ ಸೋಡಾ. ಸ್ವಲ್ಪ ಸಾಕು. ಚಿಟಿಕೆ. ಚಿಟಿಕೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಈಗ. ಕ್ರಿಸ್ಮಸ್ ಹಬ್ಬ ಆಚರಿಸಲ್ಲ ಅಂತ ಹೇಳಿದ್ರಿ. ಅದೇ ರೋಸ್ ಕುಕೀಸ್ ಹೇಗ್ ಮಾಡಿದ್ರಿ? ಹೇಗ್ ಕಲ್ತ್ರಿ? ಇದು ಮಕ್ಕಳಿಗೆ ತುಂಬಾ ಇಷ್ಟ. ಅವ್ರ ಫ್ರೆಂಡ್ಸ್ ಎಲ್ಲ ತರ್ತಿರ್ತಾರೆ ಸ್ಕೂಲಲ್ಲಿ. ಅದರಿಂದ ನಂಗೆ ಕೇಳ್ಕೊಂಡು ಕಲ್ತಿ ಇಲ್ಲಿ ಮಾಡ್ತಾ ಇರೋದು. ಹೌದಾ? ಹೌದು. ನಂಗೆ ಇಷ್ಟು ಈಸಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗೊತ್ತಾ. ಯಾಕಂದ್ರೆ ನಾನು ಯಾವಾಗ್ಲೂ ಹೋಗಿ ಚಿಪ್ಸ್ ಅಂಗಡಿಯಲ್ಲಿ ಕೊಂಡ್ಕೊಂಡ್ ಬಂದು ತಿಂತಾ ಇದ್ದೆ. ನಂಗೆ ತುಂಬಾ ಇಷ್ಟ ರೋಸ್ ಕುಕೀಸ್. ಹೌದಾ? ಈಗ ಮೋಲ್ಡ್ ನ ತಗೊಂಡು ಸ್ವಲ್ಪ ಎಣ್ಣೆಲಿ ಇಟ್ಟಿರೋಣ. ಯಾಕೆ? ಅದು ಎಣ್ಣೆಲಿದ್ರೆ ನಿಮ್ಗೆ ಬೇಗ ಬಿಡತ್ತೆ ಇದು ಹಾಕಿದ ತಕ್ಷಣ. ಇಲ್ಲ ಅಂದ್ರೆ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ ಸಕ್ಕರೆ ಹಾಕೊಂಡ್ರಲ್ಲ? ಹೌದು. ಸಕ್ಕರೆ ಪುಡಿನೂ ಹಾಕೋಬಹುದು? ಸಕ್ಕರೆ ಪುಡಿನೂ ಹಾಕೋಬಹುದು. ಬೇಗ ಕರಗುತ್ತೆ? ಬೇಗ ಕರಗುತ್ತೆ. ಹೌದು ಹೌದು. ಈಗ ಎಷ್ಟೊತ್ತು ತನಕ ಬಿಡ್ಬೇಕು ಎಣ್ಣೆಲಿ? ಈಗ ಒಂದು 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಎಣ್ಣೆಲಿ. ಓಕೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರಾ? ಇಲ್ಲ ಇಲ್ಲ ಯಾರು ಇಲ್ಲ. ಸ್ಕೂಲ್ ಡೇಸ್ ಅಲ್ಲಿ? ಸ್ಕೂಲ್ ಡೇಸ್ ಅಲ್ಲಿ ನಮ್ಮ ಮಿಸ್ಗಳೆಲ್ಲ ಬರೀ ಕ್ರಿಶ್ಚಿಯನ್ಸೇ. ಕಾನ್ವೆಂಟ್ ನೀವು ಓದಿದ್ದು? ಹೌದು. ಎಲ್ಲಿ? ನಾವು ಜೈನ ಇದು ಚಾಮರಾಜಪೇಟೆಯಲ್ಲಿ ಇರೋದು. ಅಲ್ಲಿ ಓದಿದ್ದೆಲ್ಲ ಮಾಡಿದ್ದು. ಅದರಿಂದ ಅಲ್ಲಿ ಮಿಸ್ಗಳು ನಮ್ಗೆಲ್ಲ ತುಂಬಾ ಕ್ರಿಶ್ಚಿಯನ್ ಮಿಸ್ಗಳೇ ಇದ್ರು. ಅವ್ರನ್ನ ನೋಡಿ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಯಾಕೆ ಇಷ್ಟ ಆಗ್ತಿತ್ತು? ಅವ್ರದ್ದು ಯಾವಾಗ್ಲೂ ಒಂಥರ ಅವರು ಸ್ಮೂತ್, ತುಂಬಾ ರಫ್ ಇರಲ್ಲ. ಅದರಿಂದ ಅವ್ರನ್ನ ನಂಗೆ ತುಂಬಾ ಇಷ್ಟ ಮೊದ್ಲಿಂದ. ವೆರಿ ನೈಸ್. ಒಂಥರ ಖುಷಿ ಆಗಿತ್ತಲ್ಲ ಸ್ಕೂಲ್ ಡೇಸ್? ತುಂಬಾ ಚೆನ್ನಾಗಿತ್ತು. ಹೌದು. ಬಟ್ ಅಲ್ಲಿ ವಾತಾವರಣ ನಿಮ್ಗೆ ತುಂಬಾ ಇಷ್ಟ? ಹೌದು ಹೌದು. ಈಗಲೂ ಸಿಗ್ತಾರ ಸಿಸ್ಟರ್ಸ್ ಎಲ್ಲ? ಸಿಗ್ತಿರ್ತಾರೆ. ನಾವೇನು ಅಷ್ಟು ಹೋಗಲ್ಲ. ಯಾವಾಗಾರು ಸಿಗ್ತಿರ್ತಾರೆ. ಎಲ್ಲ ರಿಟೈರ್ಡ್ ಆಗೋಗಿದ್ದಾರೆ. ಯಾರು ಇಲ್ಲ ಈಗ, ಎಲ್ಲ ಹೊಸೊಬ್ರು. ಬಟ್ ಆದ್ರೂ ಸಿಗ್ತಾರಲ್ಲ? ಹೌದೌದು. ಲಕ್ಕಿ ನೀವು. ಈಗ ಇದು ಎಣ್ಣೆಲಿ ಬಿಸಿ ಮಾಡೋದ್ರಿಂದ ಅದ್ ಬೇಗ ಬಿಡುತ್ತಾ ಅಥವಾ ಹೆಂಗೆ? ಅಂಟಬಾರ್ದು ಅಂತನಾ? ಹೌದು ಹೌದು, ಅಂಟಬಾರ್ದು ಅಂತ. ಬೇಗ ಬಿಡತ್ತೆ. ಈಗ ಅದನ್ನ 5 ರಿಂದ 10 ನಿಮಿಷ ಎಣ್ಣೆಲೆ ಬಿಸಿ ಮಾಡ್ಬೇಕಾ? ಹೌದು. ಅಂದ್ರೆ ಹೀಟ್ ಮಾಡ್ಬೇಕಾಗಲ್ಲ? ಹೌದು. ಇದೊಂಥರ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದ್ರೂ ಸ್ವಲ್ಪ ಪ್ರೊಸೀಜರ್ ಪಕ್ಕಾ ನೋಡ್ಕೋಬೇಕು. ಹೌದು ಹೌದು, ಇಲ್ಲಾದ್ರೆ ಕೆಟ್ಟೋಗ್ಬಿಡತ್ತೆ. ನಾವ್ ಹಪ್ಳ ಸಂಡಿಗೆ ಎಲ್ಲ ಮಾಡ್ತೀವಲ್ಲ, ಹಂಗೆ ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೋಬೇಕಾಗುತ್ತೆ ಅಲ್ಲ? ಹೌದು. ಸರಿ, ಕಾದಿದ್ಯಾ? ಕಾದಿದೆ. ಕಾದಾದ್ಮೇಲೆ ಅದನ್ನ ಹಿಟ್ಟೊಳಗೆ ಅದ್ದಿ ಇಮಿಡಿಯೇಟ್ ಹಾಕ್ಬೇಕಾ? ಓಕೆ. ಹಾಗೆ ಇಟ್ಕೊಂಡಿರ್ಬೇಕಲ್ವಾ? ಇದರ ಸಿಹಿ ಮೈಲ್ಡ್ ಆಗಿರುತ್ತಲ್ಲ? ಹೌದು. ಅದನ್ನ ಸ್ಪೂನಲ್ಲಿ ಕೆಳಗ್ ಬಿಡಿಸ್ಬೇಕಲ್ಲ? ಈ ತರ ನೋಡಿ, ಬ್ರೌನಿಶ್ ಆದ್ರೆ ಆಗಿದೆ ಅಂತ. ಈಗ ಒಂದು ಸರ್ವಿಂಗ್ ಬೌಲ್ ಕೊಡಿ. ರೆಡಿ ರೋಸ್ ಕುಕೀಸ್. ಥ್ಯಾಂಕ್ ಯು. ಅಂತೂ ನಿಮ್ಮ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕೀಸ್ ಇಸ್ ರೆಡಿ. ಥ್ಯಾಂಕ್ ಯು. ಕ್ರಿಸ್ಮಸ್ ಮಾತ್ರನಾ? ಯಾವಾಗ್ಲೂ ತಿನ್ಬಹುದು. ನಾನಂತೂ ಯಾವಾಗ್ಲೂ
ಅಂಗಡಿಗೆ ಹೋದಾಗೆಲ್ಲ ಕೊಂಡ್ಕೊಂಡು ಬರ್ತಾ ಇದ್ದೆ, ತಿಂತಾ ಇದ್ದೆ. ಬಟ್ ಇವತ್ತು ಇದನ್ನ ನೋಡ್ಕೊಂಡ್ಮೇಲೆ ತುಂಬಾ ಈಸಿ ಆಗಿದೆ ಅಂಡ್ ಮನೇಲಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮನೇಲೆ ಟ್ರೈ ಮಾಡ್ತೀನಿ. ಓಕೆ, ರೋಸ್ ಕುಕೀಸ್ ಮಾಡುವ ವಿಧಾನ: ಮೊದಲು ಬೌಲ್ಗೆ ಕಾಯಿ ಹಾಲು, ಮೈದಾ ಹಿಟ್ಟು, ಸಕ್ಕರೆ ಹಾಗೂ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರೋಸ್ ಕುಕೀಸ್ ಮೌಲ್ಡ್ ಅನ್ನು ಕಾದ ಎಣ್ಣೆಯಲ್ಲಿ 5 ರಿಂದ 10 ನಿಮಿಷ ಬಿಸಿ ಮಾಡಿಕೊಂಡು ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ರೋಸ್ ಕುಕೀಸ್ ಸವಿಯಲು ಸಿದ್ಧ. ರೋಸ್ ಕುಕೀಸ್ ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡ್ರಲ್ಲ, ಕ್ರಿಸ್ಮಸ್ ಸ್ಪೆಷಲ್. ಅಂಡ್ ಈಗ ಕ್ರಾಸ್ ಕೂಡ ಮಾಡಿ ಡೆಕೋರೇಟ್ ಮಾಡಿ ನನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ಲಾ? ಮಾಡಿ ಮಾಡಿ. ಚೆನ್ನಾಗಿದೆಯಲ್ಲ? ಹೌದು. ವೆಜಿಟೇರಿಯನು ಇದು ಕಾಯಿ ಹಾಲು ಹಾಕಿ ಮಾಡ್ತೀರಾ? ಹೌದು. ಬಟ್ ಮೊಟ್ಟೆ ತಿನ್ನೋರು ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹೌದು. ಆಪ್ಷನಲ್ ಮೊಟ್ಟೆ ಅಥವಾ ಕಾಯಿ ಹಾಲು ಹಾಕ್ಬಿಟ್ಟು ರೋಸ್ ಕುಕೀಸ್ ಮಾಡ್ಬೋದು. ಪ್ರಭಾ ಅವರೇ, ಮತ್ತೆ ನಿಮ್ ಮಕ್ಳ ಬಗ್ಗೆ ಹೇಳಲೇ ಇಲ್ಲ. ಮಗಳು ದಿವ್ಯಾ ಅಂತ, ಮಗ ದರ್ಶನ್ ಅಂತ. ಮಗಳು 10th ಓದ್ತಿದ್ದಾಳೆ, ಮಗ 5th ಓದ್ತಿದ್ದಾನೆ. ಅವ್ರಿಬ್ರದ್ದು ಎಂಕರೇಜ್ ಇಂದಾನೆ ನಾನು ಇಲ್ಲಿ ಬರಕಾಯ್ತು. ಅದಕ್ಕೋಸ್ಕರ ಮಕ್ಕಳೇ ಅರ್ಧ ಅಮ್ಮಂದಿರ್ನ ಸಪೋರ್ಟ್ ಮಾಡೋದು, ಹೋಗು ಹೋಗು ಅಂತ. ಹೌದು. ಈಗ ಮಕ್ಳಿಗೆ ಏನ್ ಇಷ್ಟ ನೀವು ಮಾಡೋ ರೆಸಿಪಿ? ನಾನ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗತ್ತೆ ಅವ್ರಿಗೆ. ಎಲ್ಲ ಇಷ್ಟ ಆಗತ್ತೆ. ಯಾವ ತರ ಚಾಟ್ಸ್ ಇಷ್ಟನಾ ಅಥವಾ ಮೀಲ್ಸ್ ಇಷ್ಟನಾ? ಅವ್ರಿಗೆ ನಾರ್ತ್ ಸೈಡ್ ಇದೆಲ್ಲ ಇಷ್ಟ ಆಗುತ್ತೆ, ನಾರ್ತ್ ಇಂಡಿಯನ್ ಎಲ್ಲ ಡಿಶಸ್. ನಾನ್ ಮಶ್ರೂಮ್ ಕರಿ, ಕುಲ್ಚಾ ಆಲ್ಮೋಸ್ಟ್ ಮನೇಲಿ ಎಲ್ಲ ಮಾಡ್ತೀನಿ. ಬಟರ್ ನಾನು, ಆಮೇಲೆ ಪನ್ನೀರ್ ಮಸಾಲ, ಬಟರ್ ಮಸಾಲ ಎಲ್ಲ ಆಲ್ಮೋಸ್ಟ್ ನಾನು ಪ್ರತಿಮಾ ಇಂದಾನೆ ಕಲ್ತಿರೋದು ನಾನು. ಹೌದು. ನಾನು ಡೈಲಿ ನೋಡ್ತೀನಿ. 12:30ಗೆ ಏನ್ ಕೆಲಸ ಇದ್ರು ಎಲ್ಲಿದ್ರು ಬಂದ್ಬಿಟ್ಟು ನೋಡೋದು. ಅವರಿಂದಾನೇ ಅರ್ಧ ಕಲ್ತಿರೋದು ನಾನು. ಜಾಸ್ತಿ ನಾರ್ತ್ ಇಂಡಿಯನ್ ಡಿಶಸ್ ನ ನೋಡ್ಕೊಂಡು. ಹೌದೌದು ಹೌದು. ಈಗಿನ ಮಕ್ಕಳೆಲ್ಲ ನಾರ್ತ್ ಇಂಡಿಯನ್ ತುಂಬಾ ಇಷ್ಟ ಪಡೋದು. ಹೊರಗಡೆ ಹೋಗಲ್ವಾ? ಇಲ್ಲೂ ಜಾಸ್ತಿ ಏನು ಹೋಗಲ್ಲ, ಮನೇಲೆ ಜಾಸ್ತಿ. ಇಷ್ಟೆಲ್ಲ ರೆಸಿಪೀಸ್ ನೋಡ್ಕೊಂಡ್ಮೇಲೆ ಯಾಕೆ ಹೋಗ್ಬೇಕು ಅಲ್ವಾ? ಹೌದು. ಪ್ರಭಾ, ಹೇಳಿ, ಕಾರ್ಯಕ್ರಮಕ್ಕೆ ಬಂದ್ರಿ, ಅಡ್ಗೆ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ಅನಿಸ್ತು? ಇಲ್ಲ, ತುಂಬಾ ಚೆನ್ನಾಗಿತ್ತು. ಬರುವಾಗ ನಂಗೆ ಸ್ವಲ್ಪ ಭಯ ಆಗ್ತಿತ್ತು. ಈಗ ನಿಮ್ ಜೊತೆ ಮಾತಾಡಿದ್ಮೇಲೆ ನಂಗೆ ಏನಿಲ್ಲ, ನಮ್ ಫ್ರೆಂಡ್ಸ್ ಆತರ ಅಂತ ತಿಳ್ಕೊಂಬಿಟ್ಟಿದೀನಿ. ನಂಗೇನು ತುಂಬಾ ಇಷ್ಟ ಆಯ್ತು ಮಾತ್ರ. ನನಗಂತೂ ರೆಸಿಪೀಸ್ ಇಷ್ಟ ಆಯ್ತು. ಅಂಡ್ ಸಸ್ಪೆನ್ಸ್ ಮೇಂಟೈನ್ ಮಾಡಿ ನನ್ಗೆ ಇಷ್ಟವಾದ ರೋಸ್ ಕುಕೀಸ್ ಮಾಡ್ಕೊಟ್ರಿ. ಅದಂತೂ ತುಂಬಾ ಚೆನ್ನಾಗಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮಗೂ ತುಂಬಾ ಸಂತೋಷ ಆಯ್ತು. ಮಾಡಿ. ಥ್ಯಾಂಕ್ ಯು ಪ್ರಭಾ ಅವರೇ. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಕ್ರಿಸ್ಮಸ್ಗೆ ಇನ್ನೇನ್ ಬೇಕು? ಸಾಕಲ್ವಾ ಇಷ್ಟು? ಪ್ರತಿಮಾ ಅಂತೂ ಚಾಕ್ಲೇಟ್ ಫ್ರೂಟ್ ಕೇಕ್ ಮಾಡಿದ್ಲು. ತುಂಬಾ ಈಸಿ ಆಗಿದೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದ್ಭುತವಾಗಿತ್ತು ಕೇಕು. ಜೊತೆಗೆ ಕ್ಯಾಶ್ಯೂ ಕುಕೀಸ್ ಎರಡು ಕೂಡ ಸೂಪರ್ ಡೂಪರ್. ಅದ್ರ ಜೊತೆ ಕಾಂಪೀಟ್ ಮಾಡ್ತೀನಿ ಅಂತ ಪ್ರಭಾ ಅವರು ಬಂದ್ಬಿಡೋದ ಇಲ್ಲಿಗೆ. ಪ್ರಭಾ ಅವ್ರು ಬಂದ್ರು, ಫಟಾಫಟ್ ಅಂತ ಸಕ್ಕತ್ತಾಗಿರೋ ಕೋಸಂಬರಿ ಮಾಡ್ಕೊಟ್ರು. ಜೊತೆಗೆ ಆಬ್ವಿಯಸ್ಲಿ ಕ್ರಿಸ್ಮಸ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಹೌದು, ರೋಸ್ ಕುಕೀಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ನನಗಂತೂ ಇಷ್ಟು ದಿನ ಹೆಂಗ್ ಮಾಡೋದು, ಇದು ಹೆಂಗ್ ಕಲಿಯೋದು ಅಂತ ಅನ್ಕೋತಿದ್ದೆ. ಆದ್ರೆ ಇಲ್ಲಿ ಬಂದು ಪ್ರಭಾ ಅವ್ರು ಹೇಳ್ಕೊಟ್ಮೇಲೆ ಇಷ್ಟೇನಾ ಅಂತ ಅನಿಸ್ಬಿಡ್ತು. ಎಷ್ಟು ಈಸಿ ಅಲ್ಲ? ನೀವು ನೋಡ್ಕೊಂಡಿದ್ದೀರಾ, ನೀವು ಕಲ್ತಿದ್ದೀರಾ. ಹಾಗಿದ್ಮೇಲೆ ಇವತ್ತೇ ಟ್ರೈ ಮಾಡಿ. ಯಾಕಂದ್ರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಈಸಿ, ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್. ಏನಂತೀರಾ? ಮಾಡ್ತೀರಲ್ಲ ಇವತ್ತು? ಟ್ರೈ ಮಾಡಿ. ಸರಿ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗೊತ್ತಿಲ್ದಿರೋರ್ಗೂ ಕೂಡ ಹೇಳ್ತಾ ಇದ್ದೀನಿ, ಯಾರು ಇಲ್ಲಿ ಬಂದು ಅಡುಗೆ ಮಾಡಬೇಕು ಅವರು ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ. ಜೊತೆಗೆ ನೀವು ಮಾಡಬೇಕಾಗಿರುವಂತ ಅಡಿಗೆಯ ಡೀಟೇಲ್ ಅನ್ನ ಬರೆದು ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ಸರಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಜೋರಾಗಿ ಕಿರ್ಚಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮೆರಿ ಕ್ರಿಸ್ಮಸ್. ಹಾಗೆ ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಸಿ ಯು. ಬಾಯ್. ಲವ್ ಯು.